ಅವ ನೀ ಎಲ್ಲೇ ಹೋಗ್ತೀನಿ ಅಂದಲ್ವೇ, ನೀ ಹೋಗ್ಬೇಕಿಲ್ಲ, ನಾ ಮಾಡ್ತಿದ್ದ ರೊಟ್ಟಿ. ಇಲ್ಲ ಪರವಾಗಿಲ್ಲ ತಗೋ, ನಾ ಮಾಡ್ತೀನಿ. ಅದು ನೋಡು ಹಾಕಿನಿ ಪಂಚಾಯತ್ ಬಟ್ಟೆಗೆ ಹಾಕಿನಿ, ಕಟ್ಕೊಂಡು ಒಂದಿಟ್ಟು ಪಲ್ಯ ಮಾಡ್ಕೊಂಬಿಡು. ಪಲ್ಯ ಮಾಡ್ಕೊಂಡು ಈಗ ತಿನ್ನಕ್ಕೆ ಕೇಸ್ಬೇಕಾಸ್ ರೊಟ್ಟಿ ತೆಗೆದಿಡು ಹೊರಗೆ, ಉಳ್ಕಿದ್ದನ್ನ ಕಟ್ಕೊಂಡು ಹೋಗು. ಏನು ನಾನು ಒಂದೀಟು ಹೋಗಿ ಬರ್ತೀನಿ. ನಾನು ಸಂಜೆ ಮುಂದೆ ಬರಲಿಲ್ಲ ಅಂದ್ರೆ ಗಾಬ್ರಾಗ ಹಾಕೋಬೇಡ. ನಿಮ್ಮ ಅಣ್ಣ ಕೇಳಿದ್ರೆ ಇಲ್ಲೇ ಹೋಗ್ಯಾಳ ಬರ್ತಾ ಅಂತ ಹೇಳು. ಏನು ಅರ್ಥ ಆತನ? ಹ್ಞೂ ಅರ್ಥ ಆತಾಳ. ಏನು ಮಾಡತ್ತೀರಿ ಬೇ ಶೋಭವ್ವ? ಆಕಿ ದನಿ ಕೇಳಿದ್ರೆ ನನಗೆ ಮೈಯಾಗ ರಕ್ತ ಕೊತ ಕೊತ ಕುದಿಯಕತ್ತತ್ ನೋಡ್ಲಿ ನನಗೆ. ಯವ್ವ ಅದನ್ನೇನು ತೋರಿಸ್ಬಿಡ್ಬೇ, ನೋಡಿ ಕಲಿ ಅವ್ರನ್ನ ನೋಡು. ನಾವಂದ್ರೆ ಅವ್ರಿಗೆ ಕಾಲು ಧೂಳಿನ ಸಮಾನ ಅದೀವಿ. ಏನು ಆ ಧೂಳಿನ ಸಮಾನ ಇದ್ರೂ ಹೆಂಗ ಬೆಲ್ಲ ಕೊಳ್ಳಿಲ್ಲ ಅಂದ್ರೂ ಬೆಲ್ದಂತ ಮಾತಾಡ್ತಾರ. ನೋಡಿ ಕಲಿ. ನೀನು ಸಿಟ್ಟು ಶಡುವು ತೋರಿಸ್ಬೇಡ. ನನ್ನ ಮಗಳು ಅವನು ಒಲ್ಲೆ ಅಂತಾಳ, ಬೇಡ ಸಾಯ್ತೀನಿ ಹಂಗಿಂಗಂತ ಹೆದರ್ಸ್ತಾಳ ಅಂಥೇಳಿ ಈ ಸಂಬಂಧದಿಂದ ಮೊದಲು ಕೈ ತಪ್ಪಿಸ್ಕೆ. ಏನೇನೆಲ್ಲ ನಾಟಕ ಮಾಡ್ತಾಳ ನೋಡು ನೀನು ಒಪ್ಸಾಕ. ಅದನ್ನಷ್ಟ ನೋಡಿ, ನೀನು ಅಮಾಯಕಳ ಥರನ ಇರು. ಇವ್ರ ಬಗ್ಗೆ ಏನು ನಿನಗೆ ಗೊತ್ತಿಲ್ಲ ಅನ್ನಂಗ ಇರು. ಬರ್ಲಿ ಅಯ್ಯಯ್ಯ ಯಾಕ ಶೋಭವ್ವ ಹಾಗೆ ಮಾಡಿ ಮಕ್ಕ? ಅಯ್ಯಯ್ಯ ಏನಿಲ್ಲ ಬಾ ಬೇಕ, ಇದು ಮಾಡತ್ತೀನಲ್ಲ, ರೊಟ್ಟಿ ಮಾಡತ್ತೀನಲ್ಲ, ಕಣ್ಣಾಗ ಹೊಗಿ ಹೋತಾ, ಅದಕ್ಕೆ ಮಾಡೀನಿ. ಬಾ ರೊಟ್ಟಿ ತಿನ್ನಂತಂದು ಬಾ ಬೇ, ಬಿಸಿ ಮಾಡಕತ್ತೀನಿ. ಯವ್ವ ರೊಟ್ಟಿ ಈಗೇನು ಮಲ್ಯಾನ ತಿಂದ ಬಂದಿದ್ದೆ. ಆತ ಒಂದಿಟ್ಟು ಹಚ್ಚತ ಕೈಯಾಗ ಹಚ್ಕೊಡವ. ಏನು ಮಾಡಿ ಪಲ್ಯ? ಅಯ್ಯಯ್ಯೋ ಎತ್ತಿ ಇನ್ನೂ ಏನು ಮಾಡಿಲ್ಬೇ ಪಲ್ಯ. ಅವ್ವ ರೊಟ್ಟಿ ಮಾಡಿ ತೆಗೆದಿಟ್ಟು ನಾನು ಒಂದಿಟ್ಟು ಕೆಲಸ ಐತೆ ಹೋಗಿ ಬರ್ತೀನಿ ಅಂದ್ಲ. ನೀ ಹೊಲಕ್ಕೆ ರೊಟ್ಟಿ ಪಲ್ಯ ಮಾಡ್ಕೊಂಡು ಕಟ್ಕೊಂಡು ಹೋಗಂದ್ಲ. ಹ್ಞೂ ಅಂತ ಅನ್ನಕತ್ತಿದ್ದೆ, ಅದನ್ನ ಮಾತಾಡಕತ್ತಿದ್ವಿ ನಾವು. ಈಗ ಏನವ ಏನು ಕೆಲಸ ಐತಿ? ಏನಿಲ್ಲ, ನಂದು ಬಂದು ಬಳಗ ಐತಲ್ಲ, ನನ್ನ ತವ್ರ ಮನಿದು ಸಿದ್ಲಘಟ್ಟದಾಗ. ಯಾಕ ಏನಾತ? ನಂಗೊಬ್ಬ ಅಣ್ಣ ಬಕ್ಕ ಅವಂಗ ಒಂದಿಟ್ಟು ಆರಾಮಿಲ್ಲಂತ, ಅದಕ್ಕೆ ಹೋಗಿ ಒಂದೆರಡು ರೊಟ್ಟಿ ಪಟ್ಟಿ ಕಟ್ಕೊಂಡು ಮಾತಾಡ್ಸ್ಕೊಂಡು ಬರ್ತೀನಿ. ಭಾಳ ದಿನ ಆಗೈತಿ. ಭಾಳ ದಿನ ಏನು ಬಿಡ ಯಾಕ, ಭಾಳ ವರ್ಷನ ಆಗೈತಿ ಒಟ್ಟ ಹೋಗೇ ಅಲ್ಲ ನನ್ನ ತವ್ರ ಮನೆ ಕಡೆಗೆ. ಬಾಳೆವು ಅಂತ ಇಷ್ಟ ಪಡ್ಕೊಂತೀವ. ಅದಕ್ಕೊಂದಿಟ್ಟು ಹೋಗಿ ಅಡಿಗೆ ಪಡಿ ಕಟ್ಕೊಂಡು ಮಾತಾಡ್ಸಿ ಬರೋಣ ಅಂತ ಹೊಂಟಿದ್ನು. ಹ್ಞೂನವ ಬೇಕು, ಬಂದು ಬಳಗ ಬೇಕು. ನಾಳೆ ಮಗಳ ಮದುವೆ ಮಾಡಿದ್ರ ಮತ್ತೆ ಬರ್ಬೇಕ ಬೇಡ? ಮತ್ತೆ ಮಂದಿ ಮಕ್ಕಳು ಕರೆ ಹೋಯ್ ಬಾ. ಅಂದಂಗೆ ಮತ್ತೆ ಫೋನ್ ಮಾಡಿದ್ರವ ಬೀಗ್ರು, ನಮ್ಮ ಇಕ್ಕಿನ ಒಪ್ಕೊಂಡಾರ. ಮತ್ತೆ ಏನು ನೀವೇನು ಬರಲೇ ಇಲ್ಲಲ್ಲ, ಮತ್ತೆ ನೋಡಕ್ಕೆ ಬರ್ತೀರ, ಮತ್ತೆ ಹೇಗ ಏನು ಮತ್ತೆ ನಂಬಿಕಿಲ್ಲ ನಮ್ಮ ಮ್ಯಾಗ ಅಂತ ಅನ್ನಕತ್ತಿದ್ರು. ಮತ್ತೆ ಹೇಗವ ಏನು ಮಾಡೋನು? ಯಾಕ ಬ್ಯಾಡ ಬಿಡವ, ಅಯ್ಯ ಸಾವುಕಾರ ಮನೆ ಸಂಬಂಧನ ಬೇಡ. ಈಕಿ ನಾನು ಅವನ ಮದುವೆ ಆಗೋದಿಲ್ಲ, ಭಾಳ ತೆಳ್ಳಗದನ. ನಾನು ಒಲ್ಲೆ ನನಗೆ ಏನು ಮಾಡಿದ್ರು ಈಡು ಜೋಡು ಸರಿ ಹೋಗೋದಿಲ್ಲ. ಒಲ್ಲೆ ಅಂತ ಹಠ ಮಾಡೋದು, ಕರಿಯೋದು, ನೇಣಕ್ಕನ್ ಸಾಯ್ತೀನಿ ಅಂತ ರಾತ್ರೆಲ್ಲ ರಂಪ ಮಾಡ್ಯಾಳವ. ಯವ್ವ ನನಗಂಕರು ಈಕಿನ ಹಿಡಿಯತ್ಲಿಗೆ ಸಾಕಾಗೈತೆ. ಯಾಕ ಬೇಡ, ಈ ಸಂಬಂಧ ಬೇಡ, ಬಿಟ್ಬಿಡು. ಬೇರೆ ಅವರ ನೋಡು, ಬೇಷಗ ಮೈಕಾಗಿ ತುಂಬ್ಕೊಂಡ್ರೆ ಹುಡುಗನ್ ನೋಡು. ಅಯ್ಯಯ್ಯ ನೀವೆಂತಾರದಿರ ತಾಯಿ ಮಗಳು, ನಿಮಗೇನು ಬಂದಿದ್ದಿತ್ತಂತೀನಿ ನಾನು. ಅಲ್ಲಲ್ಲೇ ನೀವಿಬ್ರು ಅಲ್ಲ, ಆಕಿ ಅಂಕರು ಮಳ್ಳು, ಆಕಿ ತಲೆಯಾಗಂಕರು ಬುದ್ಧಿಲ್ಲ, ಒಪ್ಕತೀನಿ. ನೀನು ಹಂಗನ ಸ್ವಭಾವ. ಯಾಕ ಇರಕೋಬೇಕು ಮಗಳು. ಆಕಿ ಚಂದಾಗ ಗಂಡ ಮನೆಯಾಗ ಉಣ್ಕೊಂಡು ತಿನ್ಕೊಂಡು ಆರಾಮಿದ್ರೆ ಸಾಕನ್ನೈಕ್ ನಾನು. ಆಕಿ ಸಾಯ್ತೀನಿ ಅಂದ್ರೆ ನಾವು ಇಲ್ಲೋಡಲ್ಲಿ ನಾವು ಮುಂದೆ ಹೋಗ್ಬೇಕು. ನಮ್ಮ ಮಕ್ಳು ಮುಂದೆ ಹೋದ್ವು ಅಂದ್ರೆ ನೋಡ್ಕೊಂಡು ಹೇಗಿರ್ತೀಯ ನೀನೇ ಹೇಳಿ ನೋಡುನು. ತೆಗಿ ಆಕ್ಯಾಕೆ ಸಾಯ್ತಾಳ? ಅಲ್ಲ, ನಮ್ಮನ್ನೇನು ಹೇಳಿ ಕೇಳಿ ಮದುವೆ ಮಾಡ್ರೆ, ನನ್ನೇನು ಹೇಳಿ ಕೇಳಿ ಮದುವೆ ಮಾಡಿದ್ರೆ, ನಿನ್ನೇನು ಹೇಳಿ ಕೇಳಿ ಮದುವೆ ಮಾಡಿದ್ರೆ ಹೇಳಿ ನೋಡುನು. ನಮ್ಮನ್ನ ಏನ್ರ ಹೇಳಿ ಕೇಳಿ ಮದುವೆ ಮಾಡ್ಯಾರ ನಮಗೆ? ಇಲ್ಲ, ನಾವಾದ್ರೂ ಚಂದಾಗ ಅರ್ಥಕೊಂಡು ಬಾಳ್ಕೊಂಡು ಜೀವನ ಮಾಡ್ಕೊಂಡು ಹೊಂಟಿಲ್ಲ. ಹಿಂಗೆ ಹೋದ್ವಿ ಅಂದ್ರೆ ಹೇಗವ ನೋಡವ. ಈಗಿನ ಕಾಲದಾಗ ಅಂಕರು ನಾವು ಯಾವ ಕಾಲದಾಗ ಅದೀವಿ ನೆನಪು ಮಾಡಿಕೆ. ಏನು ಮೊದ್ಲ ಊರು ತುಂಬ ಹೆಣ್ಣು ಅದಾವು, ಗಂಡುಗಳಿಲ್ಲ. ಗಂಡುಗಳಿಗೆ ಎಷ್ಟು ಬೇಡಿಕೆ ಐತಂದ್ರೆ ಅಷ್ಟು ಬೇಡಿಕೆ ಐತಿ. ಅದ್ರಾಗ ಈ ಥರ ಸಾವುಕಾರ ಮನೆ ಸಂಬಂಧ ಅಂದ್ರೆ ನಾನು ಮುಂದೆ ನೀನು ಮುನ್ನಂತ ಹೆಣ್ಣು ಕೊಡಕ್ಕೆ ಆದ್ ನಿಂತಾರ. ಅವರು ಮಂತನ ಚಲೋ ಬೇಕಂತಂದಿದ್ದಕ್ಕೆ ನಾನು ನೀನು ಮನಿದು ಹೇಳಿದ್ನವ. ಮತ್ತು ಅದೇನ ಕರೆ ಐತಿ ಬೇಕ, ಅದೇನ ಕರೆ ಐತಿ. ಆದ್ರೆ ಅದ್ರಾಗ ಘನ ಮಂಡಿ ನಮ್ಮ ಯಮುನಿ ನಿನಗೆ ಗೊತ್ತೈತಿ. ಏನು ಘನ ಮಂಡತನ ಮಾಡಕತ್ಲು ಅಂದ್ರೆ ಭಾಳ ಮಂಡತನ ಮಾಡ್ತಾಳ. ಬ್ಯಾಬಡೆ ಅಕ್ಕ ಬೇಡ, ನಾನಂತೀನಿ ಈ ಸಂಬಂಧ ಬಿಟ್ಬಿಡು, ಬೇರೆ ಯಾವ ಥರ ನೋಡುವಂತಂತ. ನಾನು ಅದ ನಿರ್ಧಾರನ ಮಾಡಿ ಹೋಗಿದ್ನೆ. ಮತ್ತೇನ ನಂದು ಕರುಳು ತಡಿಲಿಲ್ಲ ನೋಡು, ಅಂದು ಹೋಗಿದ್ದೆ ಖರೆ. ಇನ್ಯಾವುದು ನಿನ್ನ ಗಂಡು ನೋಡುದಿಲ್ಲ ಅಂತಂದು. ಆದ್ರೆ ಏನು ಮಾಡ್ಬೇಕು? ಬೇತಿ ನಾನು ಅದನ್ನ ಕೇಳೋಣ ಅನ್ಕೊಂಡೆ. ಇನ್ಮೇಲೆ ನಿನಗೆ ಯಾವ ಗಂಡು ನೋಡಲ್ಲ, ನಿಮ್ಮ ಮನೆಗೆ ಕಾಲು ಇಡಲ್ಲ ಅಂತ ಹೋಗಿದ್ದಲ್ಲ. ನಿನಗ ಊರನ ಮಂದಿ ಮಳ್ಳು ಅಂತಾರ, ನನಗ ವಯಸ್ಸಾಗಿರೋ ಮುದುಕಿಗೆ 2 ಸೊಕ್ಕು ನೋಡು ಅಂತಾರ. ಅದಕ್ಕೆ
ನಿನ್ನ ಮ್ಯಾಗಲ್ಲ ಕಾಳಜಿಗಲ್ಲ ಅಂದ್ರೂ ನನ್ನ ತಂಗಿ ಐತಲ್ಲ ನಮ್ಮ ಶೋಭಾವನ್ ಸಂಬಂಧ ಬಂದೀನಿ, ನಿನ್ನ ಸಂಬಂಧ ಏನಲ್ಲ ನೋಡು. ಬೇಕಾರ ಈಗ ಇದು ನೋಡು ಎಲ್ಲ ಹಳೆ ಮನೆಯ ಹೌದಾ, ಹಂಚು ಪಂಚು ಎಲ್ಲ ಒಡೆದವು, ಸೋರುತ್ತ ಆ ಕಡೆ ಗಾಡಿ ಕಪ್ಪರ್ಸೈತಿ, ಇನ್ನು ಮಳೆಗಾಲದ ಗೇಟ್ ಕಪ್ಪರ್ಸುತ್ತ ಏನೋ ಗಾಡಿ ಗೊತ್ತಿಲ್ಲ. ನಾನು ಬೇಕಾರೆ ಮಾತಾಡ್ತೀನಿ ಅವ್ರ ಅಪ್ಪನ ಹತ್ರ ಮಾತಾಡಿ ಒಂದಿಟ್ಟು ಮನಿನ ಚಂದಾಗ ಇನ್ನೊಂದಿಟ್ಟು ಎಲ್ಲ ಮೆತ್ತಿಸಿ ಕೊಡ್ರಿ ಅಂತ ಹೇಳ್ತೀನಿ. ಏನಂತಿ, ಹಂಚು ಪಂಚು ಸರಿ ಮಾಡಿಸ್ಕೊಡ್ತಾರ? ಹ್ಞೂ ಮಾತಾಡೋಣಂತ. ಯಾಕೆ ಬ್ಯಾಡಂತಿ ಇಂಥ ಚಲೋ ಸಂಬಂಧನ ಸುಡುವ? ತನಗೆ ರೊಕ್ಕ ತನಗೆ ಆಸ್ತಿ ಬರುತ್ತಲ್ಲ, ಎಷ್ಟೆಲ್ಲ ನಾಟಕ ಮಾಡ್ತಾವಣ. ಆದರೂ ಯಾಕ ಹುಡುಗಿ ಮನಸ್ಸು ಮಾಡವಲ್ದ? ಬ್ಯಾಡ ತೆಗಿ. ಆಕಿದೇನು ಕೇಳ್ತೀನಿ ನೀನು? ಗಿಡ ಸಂಬಂಧ ಬಂಗಾರದಂಗ ಐತಿ. ಏನು ಇಬ್ರು ಹೆಣ್ಮಕ್ಳು ಅದಾರ, ಆ ಹೆಣ್ಮಕ್ಳು ಇದ್ರೂ ಏನು ಬರ್ತಾರ ಹಲಮಲ? ಇಲ್ಲ, ಈಕಿದ ಕೈ ಈಕಿದವ. ಆ ಎಮ್ಮಂದು ಬಂಗಾರ ಐತಿ, ಆ ಹುಡುಗನ ತಾಯಿದು ನೋಡ್ಬೇಕು ನೀನು, ಅಷ್ಟು ಬಂಗಾರ ಐತಿ. ಯಾರಿಗೆ ಸಿಗುತ್ತದ? ನಾಳೆಲ್ಲ ಈಕಿ ಹೋದಿಲ್ಲ, ಏಟ್ ಕೊಟ್ಟಾಳು ಹೆಣ್ಮಕ್ಳಿಗಾರ ಕೊಡ್ತೀನಿ ಅಂದ್ರು ಏಟ್ ಕೊಟ್ಟಾಳು ಹೇಳು? ಉಳುಕಿದ್ದೆಲ್ಲ ನಿಮ್ಮ ಮಗಳದ. ಹ್ಞೂ ನೋಡವ, ನಿನ್ನ ಮಗ ಅಂತರೂ ಶಿವ ಅಂತರೂ ಸರಿ ಇಲ್ಲ, ದೊಡ್ಡ ಮಗ ಅಂತರೂ ಪ್ಯಾಟಿ ಸೇರಿದವ ತಿರುಗಿ ಬಂದಿಲ್ಲ ತಂಗಿ. ಎಣ್ಣೆ ಬಂದ ಕಣ್ಣು ಮುಚ್ಕೋಬೇಡ. ದಯವಿಟ್ಟು ಕ್ಷಮಿಸ್ರಿ, ಮಧ್ಯೆ ಮಾತಾಡಕತ್ತೀನಿ, ಯಾರು ಬೇಜಾರಾಗ್ಬಿಡ್ರಿ. ಮತ್ತೆ ಮರ್ತು ಹೋಗ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ನಾ ಮಧ್ಯೆ ಮಾತಾಡಕತ್ತೀನಿ. ಏನಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಯಾಕ್ರಿ? ಭಾಳ ಅಲ್ರಿ, 300 ಜನನ ನೀವು 1000 ಮಾಡಕ್ಕೆ ನಿಮಗೆ ಇಷ್ಟು ದಿನ ಬೇಕೇನ್ರಿ? ಬರೀ 300 ಜನ. ಬೆಳಗ್ಗೆ ಅನ್ನೋದ್ರಾಗ ಆಗ್ಬಿಡ್ರಿ ಎಲ್ಲರೂ, ಪ್ಲೀಸ್ 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 ಪ್ಲೀಸ್. ನನ್ನ ಹಂಬಲ್ ರಿಕ್ವೆಸ್ಟು, 1000 ಆದ್ರೂ ಅಂದ್ರೆ ನನಗೂ ಒಂಚೂರು ಖುಷಿ ಆಗುತ್ತಾ, ನನಗೂ ಒಂದು ಸ್ವಲ್ಪ ಜೋಶ್ ಬರುತ್ತಾ. ಯಾಕೆ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡಕತ್ತೀರಿ? ಪ್ಲೀಸ್ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈ ತಪ್ಪನು ಕ್ಷಮಿಸ್ಬಿಡ್ರಿ ಪ್ಲೀಸ್ ರೀ. ಯಾಕ್ರಿ ಸ್ಟೋರಿ ನಿಜವಾಗ್ಲೂ ಇಷ್ಟ ಇಲ್ಲೇನ್ರಿ? ಇಷ್ಟ ಆಗ್ತಿಲ್ವಾ? 3000 4000 ವ್ಯೂ ಬರ್ತಾವೆ, ಬಟ್ ಸಬ್ಸ್ಕ್ರೈಬರ್ ಆಗ್ತಿಲ್ಲ, ಅದು ಬೇಜಾರಾಗುತ್ತೆ. ಪ್ಲೀಸ್ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬೆಳಗ್ಗೆ ಅನ್ನೋದ್ರಾಗನ ಪ್ಲೀಸ್ 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 1000 ಮಾಡಿಬಿಡ್ರಿ, ಫುಲ್ ಖುಷಿ ಆಗ್ಬಿಡತ್ತೆ ನಂಗೆ. ಪ್ಲೀಸ್ ರೀ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಲ್ಲ ಖರೆ ಬೇಯಕ್ಕ, ಆದ್ರೆ ಈಕಿ ಮತ್ತೀಕಿ ಜೀವಕ್ಕೆ ಏನಾರ ಮಾಡ್ಕೊಂಡ್ರಿ ಏನು ಮಾಡೋದ? ನೋಡ, ಈಗ ಮದುವೆ ಮಾಡಿದ್ವಿ ಅಂದ್ರೆ ಅಲ್ಲಿದು ಎಲ್ಲಾನು ನೋಡಿ ತನಗ ಬುದ್ಧಿ ಬರ್ತತಿ. ಏನು ಅಲ್ಲಿ ಬಾಳೆ ಮಾಡ್ಕೊಂಡು ಹೊಂಟ್ಲ ಅಂದ್ರೆ ತಾನ ಬಾಳೆ ಕತ್ತಿ ಎಲ್ಲಾನು ನಂದೊಂದು ತಗೊಳ. ಒಂದು ಕೆಲಸ ಮಾಡ್ಲ, ಈಗ ನಾನು ನಿನ್ನ ಸಂಬಂಧ, ಶಿವನ ಸಂಬಂಧ, ಈಗ ನಮ್ಮ ಯಮನಿ ಸಂಬಂಧ ಒಂದು ನಿರ್ಧಾರಕ್ಕೆ ಬಂದೀನಿ. ಇನ್ನು ಇದನ್ನು ಮಿಕ್ಕಿ ನೀವು ಅಲ್ಲೇ ಅಂದ್ರೆ ನಾ ಬೇರೆ ಯಾರನ್ನಾರ ನೋಡಿ ತೋರಿಸ್ಬಿಡ್ತೀನಿ. ಇನ್ನು ನಾನು ನಿನಗೇನು ಹೇಳೋದಿಲ್ಲ. ನಿನಗೆ ಒಂದು ಜಾಗ ಕೊಟ್ಟು ಅಲ್ಲೇ ಅವ್ರೊಳಗನ ಒಂದು ಜಾಗ ಕೊಟ್ಟು ನಿನಗೊಂದು ಮನೆ ಕಟ್ಟಿಸ್ಕೊಟ್ರ ನೀನು ಶಿವ ಅಲ್ಲೇ ಇರ್ರಿ. ಈಗ ಹೆರ ಹೊಲದಾಗ ಕೆಲಸ ಮಾಡ್ತಿರಲ್ಲ, ನಿನಗೆ ಒಂದು ಅವ್ರು ಎಷ್ಟು ಅರ್ಧ ಎಕರೆ ಬರೀತಾರ, ಎಷ್ಟು ಬರೀತಾರ ಬರೀಲಿ. ಒಂದಿಟ್ಟು ಭೂಮಿ ಹಚ್ಚಿದಂತ ನಾ ಬೇಕಾದ್ರೆ ಮಾತಾಡ್ತೀನಿ. ಹಚ್ಚಿದ್ರು ಅಂದ್ರೆ ನೀ ಅಲ್ಲೇ ಇರೋ, ಬಾಳೆ ಮಾಡ್ಕೊಂಡು ಹೋಗ್ತಾನ. ಇಲ್ಲಿರೋದು ಅದ ಗೇಣು ಭೂಮಿ, ಅಲ್ಲಿರೋದು ಅದ ಗೇಣು ಭೂಮಿ. ಮಗಳು ಹತ್ರ ಇರ್ತಾಳ, ಚಲೋ ಮನಿನೂ ಆಗಿರ್ತೈತಿ, ಹೊಸ ಮನಿ. ಈ ಹಳೆ ಮನಿನ ಬಿಟ್ಬಿಡ್ರಿ. ಏನಂತಿದಿ? ಹ್ಞೂ ಅನಿಸ್ ನಿನ್ನ ಮಗಳನ್ನ. ಏನು ಆಹಾ, ಗುಂಡು ತಲೆ ಗುರುಸಿದ್ದಿ, ಏನೆಲ್ಲ ತಲೆ ಉಪಯೋಗಿಸ್ತೀಯವ. ಆಹಾ ಹಾ ಹಾ ಹಾ, ಭಾರಿ ಅದೀನಿ. ಅಯ್ಯ, ಏನು ಬ್ಯಾಡ ಅಂತೀವಿ ನೋಡವ. ನಾನಂತೂ ಯಾಕ ಬೇಸರ ಮಾಡ್ಕೋಬೇಡ, ಬಾ ಒಂದು ರೊಟ್ಟಿ ತಿನ್ನಕಂತೆ ಅಂತ. ಕರಿ ಹಿಂಡಿ ಐತಲ್ಲ, ಅದು ಚಲೋ ಎಲ್ಲ ಚಂದ ಕಳ್ತತ್ ನೋಡು. ಅದನ್ನೊಂದ್ಸರಿ ಅಳಗಾಡ್ಸ್ಕೊಂತ ತೊಗೊಂಬಂದು ಕೊಡು. ನಮ್ಮ ಗುಂಡವಕ್ಕಗ ಕರಿ ಹಿಂಡಿ ಅಂದ್ರೆ ಭಾಳ ಇಷ್ಟ. ತಗೊಂಬ, ಕರಿ ಹಿಂಡಿ ತಿನ್ನುವಳ್ಳಕ್ಕ. ಬಾ ಅಕ್ಕ, ಕುಂದ್ರ ಬಾ. ನೀನ ತಿನ್ನು, ನೀನು ಕರಿ ಹಿಂಡಿನ ನಿನ್ನ ತಲೆಗೆ ಹಾಕ್ಯಂಡು ಏನ ಚಂದಾಗ ಬಂದು ಏನ ತಂದಿಲ್ಲಾರ್ದ ಹುಡುಗಿ, ಪರದೇಶಿ ಹುಡುಗಿ ಬಾಳೆ ಹಚ್ಚನಂತ ನಾನು ಗೋಗರೆ ಕತ್ರ. ಮತ್ತ ನೀನ್ ಸೊಕ್ಕಲ್ಲ ಮೈಯಂದ ಮುಕ್ಕಳದ ಸೊಕ್ಕನ ಈ ತಾಯಿ ಮಗಳಿಗೆ ಇಬ್ರಿಗ. ಅಯ್ಯಯ್ಯ ಯಾಕ ಅದು ಯಾಕೆ ಹಂಗೆ ಬೈತಿ? ಅಯ್ಯವ್ವ, ಅಲ್ಲಿ ಬೇಕಿ ಜೀವಕ್ಕಿಂತ ಹೆಚ್ಚನ್ ಬಿ ಮದ್ವಿ ಹೇಳು. ಅಲ್ಲ ಮಾಡೋಣ ಮದ್ವಿನ, ಇದು ಇಲ್ಲ ಅಂದ್ರೆ ಇನ್ನೊಂದು ನೋಡಕ್ ಬರ್ತ್ ಬಿಡು. ಈಗಕ್ಕೀಗ 14 ವರ್ಷ, ಏನ್ ಭಾಳ ವರ್ಷ ಆಗ್ಯಾವಪ್ಪ. ಹ್ಯಾಂಗ್ ಮಾಡ್ಲಿ? ಏನ್ ಅನ್ನಂಗಿಲ್ಲ ಎಂತಿಲ್ಲ. ಎಲ್ಲ ಇವಳ ದನಿ ಜೋರ್ ಮಾಡಿ ನನಗ ಮಾತಾಡ್ತೀನಲ್ಲಿ ನೀನು. ನೋಡ ತಂಗಿ, ಹೇಳಕತ್ತೀನಿ, ಒಪ್ಕೊಂಡು ಸುಮ್ಮನೆ ಮದ್ವೆ ಮಾಡಿ ಕೊಡು. ನಿನ್ನ ಬಾಳೆನೂ ಬಚ್ಚ ಇರುತ್ತಾ, ನಿನ್ನ ಮಗಳ ಬಾಳೆನೂ ಬಚ್ಚ ಇರುತ್ತಾ. ಅದು ಬಿಕ್ಕಿ ಮಾಡ್ತೀನಿ ಅಂದ್ರೆ ಮತ್ತೆ ನಿಮ್ಮ ಇಷ್ಟ, ಯೋಚನೆ ಮಾಡಿ ಹೇಳಿ ಕಳಿಸು. ಇಲ್ಲ ಅಂದ್ರೆ ನಿನ್ನ ಮನಿನೂ ಬೇಡ, ನಿನ್ನ ಮನಿ ಕಡೆ ತಲೆ ಹಾಕಿನೂ ಮಲಗುದಿಲ್ಲ. ಏನ ಅಂತಾರಲ್ಲ ಹಾಳಾದಾರ, ಈ ಒಳ್ಳೇದಾಗ್ಲಿ ಅಂತ ಬಂದ್ರೆ ಹಿಂಗೈತ್ ನೋಡು. ಈಗಿನ ಕಾಲದಾಗ ಮಂದಿಗೆ ಒಳ್ಳೇದ್ ಮಾಡಕ್ ಹೋದ್ರ ನಮ್ಗ ಅವಮಾನ ಮಾಡ್ತಾರ. ಇಬ್ರು ತಾಯಿ ಮಗಳು ಬಾರಿ ಕಲ್ತಿರಿ ನಾಟಕನ. ಏನು ಇಲ್ಲಾರ್ದಾಗ ಯಾಕ 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 ಅಂತ ಬರ್ತಿದ್ದಿ ಮನಿ ಹತ್ರ. ಈಗ ಏನ ಒಂದಿಟ್ಟು ಶ್ರೀಮಂತ ಹುಡುಗ ನಿನ್ನ ಮಗಳು ನಾವು ಒಪ್ಪಿದ್ ನನ್ನ ಕಾರಣಕ್ಕ ಈ ಲೆವೆಲಿಗೆ ಏರ್ಬಾರ್ದವ ಮ್ಯಾಕ ತಂಗಿ. ಯಕ್ಕ ನಾವಿರೋದು ಎಲ್ಲವ, ನಮ್ ಯೋಗ್ಯತೆ ನಮಗ್ ಗೊತ್ತಿಲ್ಲ ಯಕ್ಕ. ನೀ ಯಾಕೆ ಸುಮ್ಮನೆ ಹಿಂಗ್ ಮಾತಾಡ್ಸಿಟ್ಟು ಹಾಕಿ ಬಿಡ್ಬೇ? ಹೋಗ ನಿನ್ನ, ಹೋಗ ನಿಮ್ಮವನ ಇಬ್ಬದಿಗೆ ಏನ ಅಂತಾರಲ್ಲ,
ನನಗೆ ಬೇಕಾಗೇ ಎಲ್ಲಿದೆ ನೋಡ, ಬೇಕಂದ್ರೆ ಹೇಳಿ ಕಳಿಸಿ ಬರ್ತೀನಿ, ಇಲ್ಲ ಅಂದ್ರೆ ನಿನ್ನ ಪಾಲಿಗೆ ನಿಮ್ಮ ಗುಂಡವೆಲ್ಲ ಇಲ್ಲ ಅಂತ ತಿಳ್ಕೊಂಬಿಡ. ನಾನೇನೋ ಅಂತಾರಲ್ಲ ಹಳದಾರ ಯವ್ವ. ಗೊತ್ತಾತ್ಲೆ, ನೋಡ್ದೆ ನೋಡು, ಇಷ್ಟು ದಿನ ಬಾಯ್ ಬಿಟ್ಟಿದ್ಲನ. ಅವರ ರೊಕ್ಕ ಕೊಡ್ತಾರ ನಮಗನ್ನೋದು ಬಾಯ್ ಬಿಟ್ಟಿದ್ಲ. ಈಗ ನೋಡಿ, ಈಗ ಒಂದು ಒಂದು ಜಾಗ ತಗೊಂಡು ಅಲ್ಲಿ ಮನೆ ಕಟ್ಟಿಸಿ ನನ್ನ ಇಟ್ಟು ಮತ್ತೊಂದು ಹೊಲಾನು ಕೊಟ್ಟು ಅಲ್ಲಿ ದುಡ್ಯಾಕ ಹಸ್ತಾಳಂತ ಈಕಿ. ಅವ್ರು ಇನ್ನ ಈಕಿಗೆ ಏನೇನು ಹೇಳಿದ್ರೇನ ಈಗ ಬಾಯ್ ಬಿಡಕತ್ತಾಳ. ನೋಡು ಎಷ್ಟು ದುರಾಸಿದೆ ಐತಿ ಮುದುಕಿ, ಹಿಂದಿಲ್ಲ ಮುಂದಿಲ್ಲ ಆದ್ರೂ ಆಸ್ತಿನ ಹೆಣದ ಮೇಲೆ ಹಾಕೊಂಡು ಹೋಗಿದ್ದೆ ತಾನೆ ಬೋಳಗುಂಡಿ. ಹ್ಞೂ ನೋಡ್ಬೇವ, ನಾನು ಅದ ಅಂತೀನಿ. ಆತೋ ಬೇವ, ನೀ ಮಾಡಿ ರೊಟ್ಟಿ ನೋಡೋಣಂತ.